ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡೀನಿ. ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಇವತ್ತು ಏನು ಸ್ಪೆಷಲ್ ಅಂದರೆ ನೋಡ್ತಿದ್ದೀರಲ್ಲ, ಕಾಣಿಸ್ತಿರ್ಬೇಕು, ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡೀನಿ ಏನದು ಅಂತ. ಏನು ಮಾಡೀನಿ ಇವತ್ತು ಸ್ಪೆಷಲ್ ಅಂತ. ಇದಕ್ಕೂ ಪಾಲಕ್ಕು ಒಂದು ಸ್ವಲ್ಪ ಅಂದರೆ ಒಂದು ಕಟ್ಟೆ ಇದ್ದರೆ ಈ ಪಲ್ಯ ಮಾಡ್ಬೋದು. ನಿಮ್ಮ ಮನೆಗೆ ಹೆಸ್ರು ಕಾಳು ಇದ್ದೇ ಇರ್ತಾವಲ್ಲ, ಅದನ್ನಿಂತ ಹೆಸ್ರು ಕಾಳು ಪಾಲಕ್ ಪಲ್ಯ ಹಾಕಿ ಈ ಥರ ಪಲ್ಯ ಮಾಡಿದ್ದೀನಿ. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಗೆ ರುಚಿನೂ ಹಂಗೆ ಸೂಪರಾಗಿರ್ತದೆ, ಎಲ್ಲರೂ ಇಷ್ಟಪಡ್ತಾರೆ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇದನ್ನು ಹೇಗೆ ಮಾಡ್ತಾರೆ, ಏನೇನು ಮಾಡ್ತಾರೆ ಮತ್ತು ಏನೇನು ಇರ್ತಾವೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಈಗ ಫಸ್ಟು ನಾನು ಹೆಸರು ತೊಳ್ಕೊಂಡೀನಿ, ಹೆಸ್ರು ಕಾಳು. ಈಗ ನೋಡಿ ತೊಳ್ಕೊಂಡು ತೊಗೊಂಡು ಬಂದೀನಿ. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನಾನು ಹಾಕ್ತೀನಿ. ಅದು ಯಾಕಂದರೆ ಇದು ನಾನು ಸಪ್ರೇಟಾಗಿ ಕುದಿಸ್ತಿದ್ದೀನಿ ನೋಡಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತೀನಿ. ಕುಕ್ಕರ್ನಾಗ ಕುದಿಸ್ಲಿಲ್ಲ, ಯಾಕಂದರೆ ಇವು ಮೆತ್ತಗಾದರೆ ರುಚಿಯಾಗಿರಲ್ಲ ಪಲ್ಯ. ಅದಕ್ಕೆ ನಾನು ಕುಕ್ಕರ್ನಾಗಿಟ್ಟು ಕುದಿಸಿಲ್ಲ, ಈಗ ಸಪ್ರೇಟಾಗಿಟ್ಟೆ ಕುದಿಸ್ತಿದ್ದೀನಿ ನೋಡಿ. ಈಗ ಒಲೆ ಮೇಲೆ ಇಟ್ಟು ಕುದಿಸ್ತೀನಿ. ಈಗ ಕುದಿಯೋಕೆ ಇಟ್ಟಿನಿ ನೋಡ್ರಿ. ಈಗ ಇದಾದಮೇಲೆ ಅದಕ್ಕೆ ಮತ್ತು ಪಲ್ಯ ಅದು ಕೊಯ್ಕೋಬೇಕಲ್ಲ, ಪಾಲಕ್ ಪಲ್ಯ, ಅದನ್ನು ತೊಗೋತೀನಿ. ಇದು ನಮ್ಮ ಹೊಲದಲ್ಲೇ ಬೆಳೆದಿದ್ದು ಪಾಲಕ್ ಪಲ್ಯ. ಇದು ಒಂದು ಸ್ವಲ್ಪ ಜಾಸ್ತಿನೇ ಇದೆ, ಆದ್ರೂ ಅಷ್ಟೊಂದೇನು ಹಾಕಂಗಿಲ್ಲ. ಒಂದು ಕಟ್ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ಒಂದು ಕಟ್ಟಷ್ಟು ಬೇಕಾಗ್ತದೆ, ಅಷ್ಟು ತೊಗೊಂಡು ಹಾಕ್ತೀನಿ ನೋಡ್ರಿ. ಇದು ಜಾಸ್ತಿ ಅದ, ಅಷ್ಟೇನು ಹಾಕಂಗಿಲ್ಲ. ತೊಳೆದು ಎಲ್ಲ ಮಾಡಿ ಸ್ವಚ್ಛ ಮಾಡಿ ಮತ್ತು ನಾನು ಕೊಯ್ದು ಇಟ್ಕೋತೀನಿ, ರೆಡಿ ಮಾಡ್ತೀನಿ. ಅವು ಕಾಳು ಬೇಯ್ತಾವಲ್ಲ, ಅಲ್ಲಿ ತನಕ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋತೀನಿ ನೋಡಿ. ಇಷ್ಟು ತೊಗೋತಿದ್ದೀನಿ, ಒಂದು ಕಟ್ಟಷ್ಟು ಅಷ್ಟೇ ಸಾಕಾಗ್ತದೆ. ಯಾಕಂದರೆ ಇದು ಒಂದೇ ಮಾಡಿದರೆ ಜಾಸ್ತಿ ಬೇಕಾಗ್ತದೆ. ನಾನು ಹೆಸ್ರು ಕಾಳು ಹಾಕ್ತೀನಲ್ಲ, ಅದಕ್ಕೆ ಇದಿಷ್ಟೇ ಸಾಕಾಗ್ತದೆ. ಇದಿಷ್ಟೇ ನಾನು ಎಲ್ಲನೂ ಹೆಚ್ಚಿಟ್ಕೋತೀನಿ ನೋಡಿ. ಈಗ ಇದನ್ನು ಹೆಚ್ಚಿ ಇಟ್ಕೊಂಡೀನಿ, ತೊಳೆದು ಸ್ವಚ್ಛ ಮಾಡಿ. ಹಂಗೆ ಮತ್ತು ಒಂದೆರಡು ಉಳ್ಳಾಗಡ್ಡಿನ ಕೊಯ್ದಿಟ್ಕೊಂಡೀನಿ ಅದಕ್ಕೆ. ಈಗ ನೋಡಿ ಕಾಳು ಕುದಿಕತ್ತವ, ಇನ್ನೊಂದು ಸ್ವಲ್ಪ ಕುದಿಬೇಕು, ಇನ್ನೂ ಕುದ್ದಿಲ್ಲ, ಪೂರ್ತಿಯಾಗಿ ಕುದ್ದಿಲ್ಲ. ಅದಕ್ಕೆ ನೋಡ್ತಿದ್ದೀನಿ ಕುದಿತಾವ ಅಂಥೇಳಿ. ಮತ್ತು ಅಲ್ಲಿ ತನಕ ಮತ್ತು ಇನ್ನು ಏನು ಮಾಡಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು, ಅದನ್ನೊಂದು ಮಾಡ್ಕೋತೀನಿ. ಆದರೆ ಅದು ಕುದಿಯೋ ತನಕ ಇದೆಲ್ಲ ಮಾಡಿದರೆ ಬೇಗ ಆಗ್ತದೆ ಪಲ್ಯ. ಈ ಥರ ಮಾಡ್ಕೊಂಡು ನಮಗೆ ಟೈಮು ಸೇವ್ ಆಗ್ತದೆ, ಪಲ್ಯ ಮಾಡೋಕ್ಕೂ ಜಲ್ದಿ ಆಗ್ತದೆ, ಲೇಟ್ ಆಗಂಗಿಲ್ಲ. ಈಗ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಈಗ ಕಾಳು ಈಗ ಕುದ್ದಾವ ನೋಡ್ರಿ. ಈ ಥರ ಕುದ್ರೆ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಅದಾದಮೇಲೆ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಅದು ಒಂದು ಸ್ವಲ್ಪ ಕಾಯಬೇಕು. ಕಾಯ್ದಮೇಲೆ ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನು ಎಣ್ಣೆ ಹಾಕೀನಿ. ಅದನ್ನು ಕಾಯಬೇಕು. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ 2 ಹಾಕ್ತೀನಿ ನೋಡ್ರಿ. 2 ಹಾಕಿದ್ಮೇಲೆ ಅವು ಸಿಡಿತಾವಲ್ಲ, ಸಿಡಿಯೋ ತನಕ ಒಂದು ಸ್ವಲ್ಪ ಬಿಡಬೇಕು. ಅದಾದಮೇಲೆ ಈಗ ಸಿಡಿತಾವೆ ನೋಡ್ರಿ. ಈಗ ಉಳ್ಳಾಗಡ್ಡಿ ಹಾಕ್ತೀನಿ. ಕರಿಬೇವು ಯಾಕೆ ಹಾಕಂಗಿಲ್ಲ ಈಗ ಅಂದರೆ ಒಂದು ಸ್ವಲ್ಪ ಅದು ಎಳುಕದ, ಅದೇ ಆಗ ಎಣ್ಣೆ ಒಳಗೆ ಹಾಕಿದರೆ ಅದೇನಾಗ್ತದೆ ಅಂದು ಮುಖಕ್ಕೆ ಸಿಡಿತದ. ಅದಕ್ಕೂ 2-3 ಸರಿ ಹಂಗೆ ಸಿಡಿಸ್ಕೊಂಡು ನಾನು ಅದಕ್ಕೆ ಆ ಥರ ಹಾಕಿಲ್ಲ. ಈಗ ಉಳ್ಳಾಗಡ್ಡೆಗೆ ಹಾಕ್ತೀನಿ, ಯಾಕಂದ್ರೆ ಈ ಥರ ಹಾಕಿದರೆ ಸಿಡಿಂಗಿಲ್ಲ ಅಂಥೇಳಿ. ನೀವು ಅದೇ ರೀತಿ ಮಾಡಿರಿ. ಎಣ್ಣೆ ಒಳಗೆ ಹಾಕಿದರೆ ಒಂದು ಸ್ವಲ್ಪ ಜಾಸ್ತಿ ಸಿಡಿತದ, ಅದಕ್ಕೆ ಈ ಥರ ಹಾಕೀನಿ. ಮತ್ತು ಈಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಪಾಲಕ್ನು ಹೆಚ್ಚಿ ಅಂದರೆ ಕೊಯ್ದಿಟ್ಕೊಂಡಿದ್ನಲ್ಲ, ಅದನ್ನು ಹಾಕಿ ಅದನ್ನು ಫ್ರೈ ಮಾಡ್ತೀನಿ ನೋಡ್ರಿ. ಈಗ ಸ್ವಲ್ಪ ಹಾಕಿ ಕಲಿಸ್ಕೊಂಡ್ರೆ ಏನಾಗ್ತದೆ ಅಂದರೆ ಅದು ಒಂದು ಸ್ವಲ್ಪ ಜಾಸ್ತಿ ಆಗ್ತದಲ್ಲ, ಅದು
ಫ್ರೈ ಆದರೆ ಕಮ್ಮಿ ಆಗ್ತದೆ. ಅದಕ್ಕೆ ಒಂದು ಸ್ವಲ್ಪ ಕೆಳಕ ಮ್ಯಾಕ ಮಾಡಿದರೆ ಅದು ಕಲಿತರೆ ಅದು ಮೆತ್ತಗಾಗಿ ಒಂದು ಸ್ವಲ್ಪ ಕಮ್ಮಿ ಆಗ್ತದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕಲಿಸ್ಕೊಂಡು ಮತ್ತೆ ಹಾಕಿದ್ದೀನಿ. ಈಗ ನೋಡಿ ಈ ಥರ ಫ್ರೈ ಆಗ್ಯದ. ಇದಾದಮೇಲೆ ಅದಕ್ಕೆ ನಾನು ಮೆಣಸಿನ್ಕಾಯಿ ರುಬ್ಬಿ ಇಟ್ಕೊಂಡಿದ್ನಲ್ಲ ಅದರ ಪೇಸ್ಟ್ ಹಾಕ್ತೀನಿ. ಈಗ ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಅದನ್ನು ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಅದನ್ನು ಹಸಿ ವಾಸನೆ ಹೋಗ್ತದೆ. ಅದಾದಮೇಲೆ ಈಗ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಿದ್ದೀನಿ ನೋಡಿ. ಅರಿಶಿನದ ಪುಡಿ ಹಾಕಿ ಅದನ್ನು ಒಂದು ಸ್ವಲ್ಪ ಕಲಿಸ್ಕೊತೀನಿ. ಈ ಥರ ಮಾಡಿರಿ, ಕಲರ್ನೂ ಚೇಂಜ್ ಆಗೋಲ್ಲ, ಕಲರು ಸೇಮ್ ಇರ್ತದೆ ಮತ್ತು ಪಲ್ಯನೂ ಸೂಪರಾಗಿರ್ತದೆ, ಟೇಸ್ಟಿಯಾಗಿರ್ತದೆ. ಎಲ್ಲರೂ ಇಷ್ಟಪಡ್ತಾರೆ. ಇದಕ್ಕೆ ರೊಟ್ಟಿಗೆ ಮತ್ತು ಅನ್ನಕ್ಕೂ ಚಪಾತಿಗೂ ದೋಸೆಗೂ ಎಲ್ಲದಕ್ಕೂ ತಿನ್ಬೋದು. ಈಗ ನಾನು ಕಾಳು ಅಂದರೆ ನೀರು ತೆಗೆದು ಇಟ್ಕೊಂಡೀನಿ. ನೀರಿದ್ವಲ್ಲ ಒಂದು ಸ್ವಲ್ಪ ನೀರು ತೆಗೆದು ಹೆಸ್ರು ಕಾಳು ಈಗ ಹಾಕ್ತೀನಿ. ಇದನ್ನು ಫ್ರೈ ಆಗಿದೆ. ಈಗ ಮೆಣಸಿನ್ಕಾಯಿ ಅದು ಎಲ್ಲ ಫ್ರೈ ಆಗಿ ಇದಾಗ್ಯದ. ಅದಕ್ಕೂ ಈಗ ಕಾಳು ಹಾಕ್ಕೋತೀನಿ ನೋಡಿ. ಈ ಕಾಳು ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೋತೀನಿ. ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಆಲ್ಮೋಸ್ಟ್ ರೆಡಿ ಆದಂಗೆ. ಇದಾದಮೇಲೆ ನಿಮ್ಗೆ ನೀರು ಬೇಕು ಅನಿಸಿದರೆ ಹಾಕ್ಕೋಬೇಕು, ಇಲ್ಲಾಂದರೆ ಇಲ್ಲ, ಇದು ಆಪ್ಷನಲ್ಲು. ನಿಮಗೆ ಒಂದು ಸ್ವಲ್ಪ ನೀರು ಥರ ಅಂದರೆ ಗ್ರೇವಿ ಥರ ಬೇಕು ಅಂದರೆ ನೀರು ಹಾಕ್ಕೋಬೋದು. ನನಗೆ ಒಂದು ಸ್ವಲ್ಪ ಗ್ರೇವಿ ಥರನೇ ಬೇಕು, ಅಂದರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕಾಗಿದೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಈಗ ನೋಡಿರಿ, ಪಲ್ಯಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋತಿದ್ದೀನಿ. ಒಂದು ಅರ್ಧ ಗ್ಲಾಸ್ನಷ್ಟು, ಅಂದರೆ ಇನ್ನೊಂದು ಸ್ವಲ್ಪ ಕಡಿಮೆನೇ, ಅರ್ಧ ಗ್ಲಾಸ್ನೂ ಬೇಕಾಗಲ್ಲ. ಅದಾದಮೇಲೆ ಇದು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇದು ಹಳ್ಳುಪ್ಪು ಹಾಕ್ತಿದ್ದೀನಿ, ಯಾಕಂದರೆ ನೀರು ಹಾಕಿದ್ನೆಲ್ಲ ಕರಗ್ತದೆ ಅಂಥೇಳಿ ಹಳ್ಳುಪ್ಪು ಹಾಕ್ತಿದ್ದೀನಿ, ಇಲ್ಲಾಂದರೆ ಸಣ್ಣ ಉಪ್ಪು ಹಾಕ್ತಿದ್ದೆ. ಈಗ ಇದು ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ. ಒಂದು ಕಲಿಬೇಕಲ್ಲ ಎಲ್ಲ ಕಡೆನೂ, ಅದಕ್ಕೋಸ್ಕರ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮುಚ್ಚಿಡ್ತೀನಿ. ಮುಚ್ಚಿಟ್ರೆ ಅದು ನೀರು ಹಾಕಿದ್ದು ಎಲ್ಲ ಕುದೀತದ ನೋಡಿರಿ. ಈಗ ಕುದೀತದ. ಈ ಥರ ಕುದ್ರೆ ಮತ್ತು ಕಾಳನ್ನು ಒಂದು ಸ್ವಲ್ಪ ಸಾಫ್ಟ್ ಆಗ್ತವೆ. ಕಾಳು ಸಾಫ್ಟ್ ಆದ್ರೇ ಪಲ್ಯ ಒಂದು ಸ್ವಲ್ಪ ಟೇಸ್ಟ್ ಕೊಡ್ತದೆ. ಅದಕ್ಕೋಸ್ಕರ ಆ ಥರ ಮಾಡೀನಿ. ನೀವು ಇದೇ ಥರ ಮಾಡಿದರೆ ಸೂಪರಾಗಿರ್ತದೆ. ಟೇಸ್ಟೂ ಹಂಗೆ, ಕಲರ್ನೂ ಅಷ್ಟೇ ಕಲರ್ ಇದೆ ನೋಡಿರಿ. ಕಲರ್ ಏನು ಚೇಂಜೇ ಆಗಿಲ್ಲ. ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ನೀವು ಕೊಬ್ಬರಿ ಪುಡಿನ ಹಾಕ್ಕೋಬೋದು. ಹಸಿ ಕೊಬ್ಬರಿನಾದರೂ ಹಾಕ್ಕೋಬೋದು, ಒಣ ಕೊಬ್ಬರಿನಾದರೂ ಹಾಕ್ಕೋಬೋದು. ನಾನು ಎರಡೂ ಹಾಕಿಲ್ಲ, ಇದು ಶೇಂಗದ ಪುಡಿ ಹಾಕ್ತಿದ್ದೀನಿ. ನಮಗೆ ಇದೇ ಜಾಸ್ತಿ ನಾವು ಯೂಸ್ ಮಾಡೋದು. ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ, ಇದು ಆಪ್ಷನಲ್ಲು. ನಮಗೆ ಬೇಕಂತ ನಾನು ಹಾಕ್ತಿದ್ದೀನಿ. ಬೈಂಡಿಂಗೋಸ್ಕರ ಸ್ವಲ್ಪ ಹಾಕ್ತೀನಿ. ನಾವು ಯಾವಾಗ್ಲೂ ಎಲ್ಲ ಪಲ್ಯಕ್ಕೆ ಹಾಕ್ತೀವಿ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸ್ಕೊಂಡ್ರೆ ಪಲ್ಯ ರೆಡಿ. ಇದು ಚಪಾತಿಗೆ, ರೊಟ್ಟಿಗೆ ಮತ್ತು ಅನ್ನಕ್ಕೆ, ದೋಸೆಗೆ ಎಲ್ಲದಕ್ಕೂ ಸೂಪರಾಗಿರ್ತದೆ, ಸೂಪರ್ ಟೇಸ್ಟ್ ಇರ್ತದೆ. ಯಾಕಂದರೆ ಪಾಲಕ್ ಮಿಕ್ಸ್ ಮಾಡಿದ್ದೀವಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಆಗಿರ್ತದೆ. ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ ಹೆಂಗಾಗಿದೆ ಅಂತ, ಮತ್ತು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನೋಡಿರಿ, ಇಷ್ಟಾದರೆ ರೆಡಿ ಆಯಿತು ಪಲ್ಯ. ನಾನು ರೊಟ್ಟಿ ಜೊತೆಗೆ ಮಾಡಿದ್ದೀನಿ ನೋಡಿರಿ. ನಾನು ರೊಟ್ಟಿ ಜೊತೆಗೇ ಊಟ ಮಾಡ್ತೀನಿ. ಅಂದರೆ ನಮ್ಮ ಮನೆಯಾಗ ಎಲ್ಲರೂ ರೊಟ್ಟಿ ಜೊತೆಗೇ ಇಷ್ಟಪಡ್ತಾರೆ ಈ ಪಲ್ಯ. ಅದಕ್ಕೂ ರೊಟ್ಟಿ ಜೊತೆಗೇ ಮಾಡೀನಿ. ನಾವು ಉತ್ತರ ಕರ್ನಾಟಕದವರಲ್ಲ, ಅದಕ್ಕೆ ಜಾಸ್ತಿ ರೊಟ್ಟಿನೇ ಮಾಡ್ತೀವಿ. ಈಗ ತಟ್ಟೆಗೆ ಹಾಕೋತಿದ್ದೀನಿ ನೋಡಿರಿ ಊಟ ಮಾಡೋಕ್ಕೆ. ನನಗೆ ಯಾವಾಗ ಊಟ ಮಾಡಬೇಕಂತ ಅನ್ನಿಸ್ತದೆ ಪಲ್ಯ ನೋಡಿದರೆ, ಅಷ್ಟು ರುಚಿಯಾಗಿದೆ ನೋಡಿ. ನಾನು ರೊಟ್ಟಿ ಜೊತೆಗೇ ಊಟ ಮಾಡ್ತೀನಿ. ನೀವು ಬನ್ನಿ ಊಟ ಮಾಡೋಣ. ನನಗೆ ಒಂದು ಸ್ವಲ್ಪ ಸೈಡಿಗೆ ಉಳ್ಳಾಗಡ್ಡಿ ಇಟ್ಕೊಂಡ್ರೆ ಈ ಪಲ್ಯಕ್ಕೆ ಅದಕ್ಕೆ ಸೂಪರ್ ಕಾಂಬಿನೇಷನ್ ಇರ್ತದೆ. ನೀವು ಟ್ರೈ ಮಾಡ್ಬೋದು ನೋಡಿ. ಇಷ್ಟಾದರೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತದೆ ಪಲ್ಯ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಂಗೆ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಅದು ಹೇಗಂತ, ಇಲ್ಲಾಂದರೆ ಗೊತ್ತಾಗಂಗಿಲ್ಲ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.